ನಮಸ್ತೆ ಆಯ್ತಾ ಮಿತ್ರ, ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವೀಡಿಯೋದಲ್ಲಿ ಇಲ್ಲಿಗೆ ಒಂದು 49 ಡೇಸ್ ಆಗ್ತಾ ಬಂದಿದ್ದೀವಿ ದಾಳಿಂಬ್ರಿಗೆ. ಸೆಟ್ಟಿಂಗ್ ಸ್ಟೇಜ್ನಲ್ಲಿದೆ, ಇದ್ರ ಬಗ್ಗೆ ನಾವು ತಿಳಿಯೋಣ. ರೈತ ಮಿತ್ರರ ನ್ಯೂಟ್ರಿಯೆಂಟ್ಸ್ಗಳು ಬಂದ್ಬಿಟ್ಟು ನಾವು ಈ ವಾರದ ಹಿಂದೆ ಒಂದು 2 ಸತಿ DAP ಕೊಟ್ಟಿವಿ ಅಂದರೆ ಒಂದು ಸತಿ 0050 ಕೊಡ್ತಾಯಿದ್ವಿ ಪೊಟ್ಯಾಶು. ಇದು ಕೊಡೋದ್ರಿಂದ ನಿಮಗೆ ಸೈಜು ಚೆನ್ನಾಗಿ ತಗೊಂಡಿದೆ ನೋಡಿರಿ. ಹೂವು ಎಲ್ಲ ಮೊಗ್ಗು ಸೈಜು ತುಂಬ ಚೆನ್ನಾಗಿ ಬಂದಿದೆ. ಇವು ಈ ಥರ ಮಾಡಿದ್ವಿ. DAP ಒಂದು 2 ಸತಿ ಕೊಟ್ಟಿದ್ವಿ. ಅದು ತದನಂತರ ಒಂದು 2 ಸತಿಗೆ ಒಂದು ಸತಿ ಇದು ಪೊಟ್ಯಾಶ್ 0050 ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡೋದ್ರಿಂದ ಚೆನ್ನಾಗಿ ಸೈಜ್ ತಗೊಂಡಿದೆ. ರೈತ ಮಿತ್ರರೇ, ಈ ಸ್ಟೇಜ್ನಲ್ಲಿ ನೋಡಿರಿ ಆಲ್ಮೋಸ್ಟ್ ಈ ಥರ ಫ್ಲವರ್ಗಳು ಓಪನ್ ಆಗ್ತದೆ. ಇವು ಇನ್ನೇನು ಇನ್ನೊಂದು ವಾರದೊಳಗೆ ಜೇನುಳ ಆಡ್ಬಿಟ್ಟು ಸೆಟ್ಟಿಂಗ್ ಆಗುತ್ತೆ. ಈ ಥರ ಇದೇನು ನಾಳೆಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಜೇನುಳ ಬಂದ್ಬಿಟ್ಟು ಇಲ್ಲಿ ಕ್ರಾಸು ಆಗುತ್ತೆ. ಅವಾಗ ಏನಾಗುತ್ತೆ, ಸೆಟ್ಟಿಂಗ್ ಆಗುತ್ತೆ. ಇದು ಪೋಲನ್ ಗ್ರೈನ್ಸ್ ಇದಾವಲ್ಲ, ಇದು ಸ್ಟಿಗ್ಮಾ ಮೇಲೆ ಹೋಗಿ ಇದ್ದಾದಾಗ ಇದು ಕ್ರಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜ್ಗಳಾಗಿ ನಿಮಗೆ ಸೆಟ್ಟಿಂಗ್ ಆಗೋ ಟೈಮ್ನಾಗೆ ನಿಮಗೆ ಸ್ವಲ್ಪ ಪೊಟ್ಯಾಶ್ ನ್ಯೂಟ್ರಿಯೆಂಟ್ ಇರೋವಂಥವು 13045 ಆಯಿತು, ಇಲ್ಲ ನೀವು ಆಲ್ಟರ್ನೇಟ್ ಆಗಿ DAP ಜೊತೆಗೆ 0050 ಕಾಂಬಿನೇಷನ್ ಆಗಾದರೂ ಕೊಡೋದ್ರಿಂದ ಸೆಟ್ಟಿಂಗ್ ಆಗ್ತಾ ಹೋಗುತ್ತೆ. ಅದರ ರೇಷ್ಯೋದಲ್ಲಿ ಗೊತ್ತಾಗುತ್ತೆ. ಮತ್ತು ಈ ಟೈಮ್ಗೆ ನಿಮಗೆ ಇವಾಗ ಕ್ರಾಸ್ ಆಗೋ ಟೈಮೆಲ್ಲ ಬೋರಾನ್ ಒಂದು ಸ್ವಲ್ಪ ಕೊಡ್ತಾಯಿರಿ. ಈ ಒಂದು ವಾರದ ಹಿಂದೆನೇ ಕೊಟ್ಟಿರ್ಬೇಕಾಯ್ತು ಬೋರಾನು. ಓಕೆ, ಈ ಟೈಮ್ನಲ್ಲೂ ಕೂಡ ಮತ್ತು ಸೆಟ್ಟಿಂಗ್ ಆಗೋ ಟೈಮ್ನಾಗೆ CNB ಬರುತ್ತಲ್ಲ, ಅದೊಂದು ಸತಿ ಮೈಕ್ರೋನ್ಯೂಟ್ರಿಯೆಂಟ್ ಒಂದು ಸತಿ ಮತ್ತು 0050 ಮತ್ತು DAP ಈ ಕಾಂಬಿನೇಷನಲ್ಲಿ ಕೊಡೋದ್ರಿಂದ ಮೊಗ್ಗು ತುಂಬ ಸೈಜ್ ಸಕತ್ತ ತಗೊಳ್ತಾ ಐತೆ ಮತ್ತು ಸೆಟ್ಟಿಂಗ್ ಕೂಡ ಚೆನ್ನಾಗಿ ಆಗ್ತಾ ಐತೆ. ಇದಿನ್ನು ಜಸ್ಟ್ 49 ಡೇಸು. ಇನ್ನು ಒಂದು 20 ದಿನದಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ ಸೆಟ್ಟಿಂಗ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದೆ, ಸಕತ್ತ ಸೆಟ್ಟಿಂಗ್ ಆಗ್ತಾಯಿದೆ. ರೈತ ಮಿತ್ರರ ಮೊಗ್ಗು ನೋಡ್ರಿ, ಈ ಥರ ಸೈಜು ಜಾಸ್ತಿ ಚೆನ್ನಾಗಿ ತಗೊಂಡೈತೆ ಅಂದರೆ ಇಲ್ಲಿ ಮೊಗ್ನಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಆ್ಯಕ್ಟಿವ್ ಐತೆ ಅಂತ. ಇಷ್ಟು ಸೈಜ್ ತಗೊಂಡೈತೆ ಅಂದರೆ ಪಕ್ಕ ಸೆಟ್ಟಿಂಗ್ ಆಗೇ ಆಗುತ್ತೆ. ಮತ್ತು ನೆಕ್ಸ್ಟ್ ನಿಮ್ಮ ಫ್ಯೂಚರ್ನಲ್ಲಿ ಕೂಡ ನಿಮಗೆ ಅದನ್ನು ಕಾಯಿ ಸೈಜ್ ಆಗಿ ನೀವು ಕರೆಕ್ಟಾಗಿ ಗೊಬ್ಬರ ಕೊಟ್ಟಿರ ಅಂದರೆ ಸೈಜ್ ಚೆನ್ನಾಗಿ ತಾಳುತ್ತೆ. ಅದಕ್ಕೋಸ್ಕರ ನೀವು ಮೊಗ್ನಲ್ಲೇ ನೀವು ಸ್ವಲ್ಪ ಸೈಜ್ ಮೊಗ್ಗು ಇನ್ನೂ ಓಪನ್ ಆಗಿಲ್ದಾಗಲೇ ಮೊಗ್ಗು ಎಷ್ಟು ಸೈಜ್ನಾಗಿರುತ್ತೋ ಅಷ್ಟು ನಿಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಕಾಯಿ ಸೈಜ್ ಬರುತ್ತೆ. ಯಾಕಂದರೆ ಇಲ್ಲಿ ಮೊಗ್ಗು ಸೈಜ್ ಇಲ್ಲ ಅಂದರೆ ನಂಬರ್ ಆಫ್ ಸೆಲ್ಸು ಮತ್ತು ನಂಬರ್ ಆಫ್ ಒಳಗಡೆ ಏನು ಕಾಳುಗಳು ಇರ್ತಾವೋ ಕಾಳು ಜಾಸ್ತಿ ಇನ್ನೂ ಸೆಟ್ಟಿಂಗ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ನೆಕ್ಸ್ಟ್ ಫ್ಯೂಚರ್ನಲ್ಲಿ ನಿಮಗೆ ಸೈಜು ಅಷ್ಟೊಂದು ಬರೋಲ್ಲ. ಹಂಗಾಗಿ ನೀವು ಇವಾಗಲೇ ಮೊಗ್ಗು ಎಷ್ಟು ಸೈಜಾಗಿ ಬರುತ್ತೋ ಅಷ್ಟು ಒಳಗಡೆ ಸೆಲ್ ಡಿವಿಷನ್ ಅಂದರೆ ಅವು ಕೋಶಗಳು ವಿಭಜನೆ ಆಗ್ಬಿಟ್ಟು ಜಾಸ್ತಿ ನಂಬರ್ ಆಫ್ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಈ ಕಾಳುಗಳು ಒಳಗಡೆ ಕಟ್ಟು ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದು ಏನು ಕ್ರಾಸ್ ಆದಮೇಲೆ ಅದೆಲ್ಲ ಪಾಲಿನೇಷನ್ ಆಗ್ಬಿಟ್ಟು ಪರಾಗಸ್ಪರ್ಶ ಆಗ್ಬಿಟ್ಟು ಸೆಟ್ಟಿಂಗ್ ಆಗುತ್ತಲ್ಲ, ಆವಾಗ ಜಾಸ್ತಿ ಕಾಳುಗಳು ಜಾಸ್ತಿ ಆದಷ್ಟು ನಿಮಗೆ ಸೈಜು ಚೆನ್ನಾಗಿ ಬರುತ್ತೆ. ಅದು ಸೆಲ್ ಡಿವಿಷನ್ ಅಂದರೆ ಅವು ಹೆಂಗೆ ವಿಭಜನೆ ಆಗುತ್ತೆ ಸೆಲ್ಲು, ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಜನಗಳಿಗೆ ಬರೀ ಹೆಣ್ಮಗು ಈ ಥರ ಬರ್ತಾ ಇರ್ತವೆ, ಯಾಕಂದರೆ ಅವರು ಕ್ಲೀನಾಗಿ ರೆಸ್ಟ್ ಟೈಮ್ನಲ್ಲಿ ರೆಸ್ಟಿಂಗ್ ಮಾಡಿಸಿರಲ್ಲ. ಯಾಕಂದರೆ ಆ ಟೈಮ್ನಾಗೆ ರೆಸ್ಟ್ ಟೈಮ್ನಾಗ ಗೊಬ್ಬರ ಹಾಕ್ಬಿಟ್ಟು ನೀರು ಕೊಟ್ಟಷ್ಟಿಗೆ ಆಗ್ಬಿಡುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ಆ ಟೈಮ್ನಲ್ಲಿ ನೀವು ಚಿಗುರುಗಳು ಮೂಮೆಂಟ್ ಅವೆಲ್ಲ ನೋಡ್ತಾ ಇರಬೇಕು. ಒಳಗಡೆ ವಾಟರ್ ಶೂಟ್ ಇರುತ್ತಲ್ಲ, ಅವನ್ನೆಲ್ಲ ತಕ್ಕಂತ ಇರ್ಬೇಕು. ಈ ಟೈಮ್ನಾಗೂ ಅಷ್ಟೇ ನೀವು ಫ್ಲವರ್ ಸೆಟ್ಟಿಂಗ್ ಆಗೋ ಟೈಮ್ನಾಗೆ ಇದು ಏನು ಹೊಸ ಚಿಗುರು ಬರುತ್ತೋ ಅವನ್ನ ನೀವು ಇಕ್ಕೊಳ್ಬೇಡ್ರಿ. ಯಾಕಂದರೆ ನೀವು ಚಿಗುರು ಮುರ್ಕೊಂಡ್ರೆ ನಿಮಗೆ ಎನರ್ಜಿ, ಈ ಚಿಗುರು ಮುರಿತೀರ ಅಂದ್ಕೊಳ್ರಿ. ಇಲ್ಲಿ ಗಿಡ ಯಾವ ಥರ ಗೊತ್ತಾ, ಈ ಹೊಸ ಚಿಗುರಿಗೆ ಬೆಳೆಯೋದಕ್ಕೆ ಶಕ್ತಿ ಬೇಕು. ಗಿಡದಲ್ಲಿರೋವಂಥ ಶಕ್ತಿನ ಫಸ್ಟು ಚಿಗುರಿಗೆ ಹಾಕುತ್ತೆ, ನೆಕ್ಸ್ಟು ಹೂಕ್ಕೆ ಹಾಕುತ್ತೆ. ಅದಕ್ಕೋಸ್ಕರ ನೀವು ಚಿಗುರು ಮುರಿದಿರಂದರೆ, ಚಿಗುರು ಸ್ಟಾಪ್ ಆಯ್ತು ಅಂದರೆ ಈ ಹೂಕ್ಕೆ ಎನರ್ಜಿ ಸಪ್ಲೈ ಆಗುತ್ತೆ, ಅದು ರಿವರ್ಸ್ ಆಗುತ್ತೆ. ಅವಾಗೇನಾಗುತ್ತೆ, ಈ ಮೊಗ್ಗು ಸೈಜು ಸೆಟ್ಟಿಂಗು ಚೆನ್ನಾಗಿ ತಗೊಳುತ್ತೆ. ಆಮೇಲೆ ಚಿಗುರು ಬಂದರೆ ಸೆಟ್ಟಿಂಗ್ ಆದಮೇಲೆ ಬಂದರೆ ಓಕೆ. ಅದಕ್ಕೂ ಮುಂಚೆ ಅಲ್ಲಿ ಚಿಗುರು ಬಂದೈತೆ ಅಂದರೆ ಇದ್ರ ಎನರ್ಜಿ ಇದು ಯೂಸ್ ಮಾಡಿಬಿಟ್ಟು ಬೆಳೆಯೋಕ್ಕೆ ಯೂಸ್ ಮಾಡ್ಕೊಳುತ್ತೆ. ಅವಾಗೇನಾಗುತ್ತೆ, ಮೊಗ್ಗು ಸೈಜ್ ತಗೊಳ್ಳಲ್ಲ. ಮೊಗ್ಗು ಒಳ್ಳೆ ಸೈಜ್ನಲ್ಲಿ ಇದ್ದಾವೆ, ಸೆಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ. ನ್ಯೂಟ್ರಿಯೆಂಟ್ ಬ್ಯಾಲೆನ್ಸು ಮತ್ತು ಇದಕ್ಕೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಮೈಕ್ರೋನ್ಯೂಟ್ರಿಯೆಂಟು ಒಂದು ಸತಿ, ಮತ್ತು ಅದು ಆಗ್ತಂಗೆ CNB 13045 ಕಾಂಬಿನೇಷನ್ ಆಗಾದರೂ ಕೊಡ್ಬೋದು, ಅಥವಾ ನೀವು DAP 0050 ಒಂದು ಸತಿ. ಮತ್ತು ನೆಕ್ಸ್ಟ್ ನೀವು ಕ್ಯಾಲ್ಸಿಯಮ್ ಅಂದರೆ CNB ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನು ಈ ಕಾಂಬಿನೇಷನಲ್ಲಿ ಕೊಡೋದ್ರಿಂದ ನಿಮಗೆ ಇವೇನು ಈ ಸೆಟ್ಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಕ್ಯಾಲ್ಸಿಯಮ್ ಏನು ಮಾಡುತ್ತೆ, ಗಟ್ಟಿತನ ಗಿಡಕ್ಕೆ ಸ್ಟ್ರೆಂತ್ ಬರುತ್ತೆ. ಮತ್ತು ಈ ಬೋರಾನ್ ಕೊಡೋದ್ರಿಂದ ಈ ಒಳಗಡೆ ಏನು ಪೋಲನ್ ಇರ್ತಾವೋ ಅವೆಲ್ಲ ಸ್ಟ್ರೆಂತ್ ಚೆನ್ನಾಗಾಗುತ್ತೆ. ಅದ್ರಾಗಿಂದ ಕ್ರಾಸಿಂಗ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಇವೆಲ್ಲ ಸ್ವಲ್ಪ ಪೋಲನ್ ಕೊಡೋದ್ರಿಂದ ಇದ್ರದ್ದು ಕ್ರಾಸಿಂಗ್ ಚೆನ್ನಾಗಾಗುತ್ತೆ. ಸರಿನಾ ರೈತ ಮಿತ್ರರೇ, ಈ ಟೈಮ್ನಾಗೆ ನಿಮಗೆ ಕ್ರೂಷಿಯಲ್ ಟೈಮ್. ಯಾಕಂದರೆ ನೋಡಿರಿ, ಈ ಥರ ಆಲ್ಮೋಸ್ಟ್ ಒಂದು 50% ಮೇಲೆ
ಈ ಥರ ಪೆಟಲ್ಸ್ಗಳು ಓಪನ್ ಆಗ್ತವೆ ಅಂದರೆ ನೆಕ್ಸ್ಟ್ ಇನ್ನೊಂದು 1 ಡೇಸ್ 2 ಡೇಸ್ ಇದ್ದೇ ಇರ್ತವೆ ಕಂಟಿನ್ಯೂಸ್ನಲ್ಲಿ. ಇದು ನೋಡಿರಿ ಆಲ್ರೆಡಿ ಪೆಟಲ್ಸ್ ಎಲ್ಲ ಓಪನ್ ಆಯ್ತು. ಇವಾಗ ಈ ಜೇನುಹುಳ ಬಂದ್ಬಿಟ್ಟು ಇದು ಕ್ರಾಸ್ ಆಗಲೇಬೇಕು, ಇಲ್ಲಾಂದರೆ ಸ್ವಲ್ಪ ಸೆಟ್ಟಿಂಗ್ ಕಡಿಮೆ ಆಗುತ್ತೆ, ಕಾಯಿ ಸೈಜ್ ಬರೋಲ್ಲ. ಜೇನುಹುಳ ಆಡಿದರೆ ಮಾತ್ರ ಇದು ನಂಬರ್ ಆಫ್ ಪೋಲನ್ ಎಷ್ಟು ಹೋಗಿ ಇದು ಸ್ಟಿಗ್ಮಾ ಮೇಲೆ ಕುಕ್ಕಳುತ್ತೋ ಅಷ್ಟು ನಿಮಗೆ ಸೆಟ್ಟಿಂಗು ಚೆನ್ನಾಗಾಗುತ್ತೆ. ಈ ಟೈಮ್ನಾಗ ಜೇನುಹುಳ ಬರ್ಬೇಕು, ಅದಕ್ಕೋಸ್ಕರ ಈ ಔಷಧಿ ಹೊಡಿತೀರಲ್ಲ ಈ ಟೈಮ್ನಾಗೆ ದಯವಿಟ್ಟು ಈ ಮಾರ್ಷಲ್ಲು, ಆತಂಕು, ಶಾರ್ಪು ಈ ಥರ ಕೆಮಿಕಲ್ಸ್ನ ಅವಾಯ್ಡ್ ಮಾಡಿರಿ. ಸ್ವಲ್ಪ ರೇಟ್ ಆದರೂ ಅಲ್ಲಿ ಡೆಲಿಗೇಟು, ಬ್ರೊಫ್ರಯ, ಲಾರ್ಗೋ ಈ ಥರದ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಿಮಗೆ ತ್ರಿಪ್ಸು ಸಖತ್ತಾಗಿ ಕಂಟ್ರೋಲ್ ಆಗುತ್ತೆ ಮತ್ತು ಜೇನುಹುಳಕ್ಕೆ ಎಫೆಕ್ಟ್ ಇರಲ್ಲ. ಇದು ನೆಕ್ಸ್ಟು ಸ್ಪ್ರೇ ಬಂದ್ಬಿಟ್ಟು ನೋಡಿರಿ ಈ ಥರ ಒಂದು 50% ಓಪನ್ ಆಗ್ತೈತೆ. ಈ ಟೈಮ್ನಾಗೆ ನೀವು ಹಸಿಪೇಟು ಈ ಥರದ ಕೆಮಿಕಲ್ ಹೊಡೆಯೋಕ್ಕೆ ಹೋಗ್ಬಿಟ್ರಿ. ಕ್ಲೋರೋ, ಹಸಿಪೇಟು ಮತ್ತು ಇದೇನು ಮಾರ್ಷಲ್ ಅಂತ ಹೊಡಿತೀರಲ್ಲ ಆತಂಕು, ಇಮಿಡೇಸು ಅವು ಯಾವ ಹೊಡೆಯೋಕೆ ಹೋಗ್ಬಿಟ್ರಿ. ಈ ಟೈಮ್ನ ಸ್ವಲ್ಪ ಡೆಲಿಗೇಟು, ಬ್ರೊಫ್ರಯ, ಲಾರ್ಗೋ, ಲನೆವೋ ಈ ಥರ ಕೆಮಿಕಲ್ ನೀವು ಸ್ಪ್ರೇ ಮಾಡ್ತಾ ಹೋಗ್ರಿ. ಈ ಸ್ಪ್ರೇ ಬಂದ್ಬಿಟ್ಟು ಡೆಲಿಗೇಟ್ ಅರ್ಧ ml ಹಾಕೊಳ್ಳಿ. ನೋಡಿರಿ ಈ ಥರ ಫ್ಲವರ್ ಓಪನ್ ಆದಾಗ ಸ್ವಲ್ಪ ಹಾರ್ಶ್ ಕೆಮಿಕಲ್ಸ್ನ ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ಸ್ಮೂತ್ ಕೆಮಿಕಲ್ ಅಂದರೆ ಇವು ಡೆಲಿಗೇಟ್ ಅವು ಜೇನುಹುಳಕ್ಕೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ. ಅವೊಂದು ಸ್ವಲ್ಪ ಪ್ಲ್ಯಾಂಟ್ ಡಿರೈವ್ಡ್ ಕೆಮಿಕಲ್ಸ್ ಅವು. ಈ ಡೆಲಿಗೇಟ್ ಅರ್ಧ ml, ಇದ್ರ ಜೊತೆಗೆ ಒಂದು ಫಂಗಿಸೈಡು ಈ ಟಿಲ್ಟ್ ಅಂತ ಬರುತ್ತಲ್ಲ ಪ್ರೊಪಿಕೋನಜಲ್ಲು, ಅದನ್ನು 1 ml ಹಾಕೊಳ್ರಿ. ಇದರಿಂದ ಯಾವ ಚುಕ್ಕೆ ಪಕ್ಕೆ ಮಳೆ ಪಳೆ ಬಂದು ಗಮ್ಮಾಗಿ ಬರೋದನ್ನ ಅವಾಯ್ಡ್ ಆಗುತ್ತೆ. ಮತ್ತು ರೈತ ಮಿತ್ರರೇ, ಈ ಜೊತೆಗೆ ಒಂದು ನ್ಯೂಟ್ರೆಂಟ್ ಹಾಕೊಳ್ಳೋದ್ರಂಗಿದ್ರೆ ನೀವು JU ಪೊಟ್ಯಾಶ್ ಅಂತ ಬರುತ್ತಲ್ಲ ಅದನ್ನು ಅದ್ರ ಹಾಕೊಬೋದು, ಅಥವಾ K20 ಅಥವಾ ಲೆಜೆಂಡು ಇದನ್ನು ಹಾಕೊಳ್ಳೋದ್ರಿಂದ ಪೊಟ್ಯಾಶ್, ಆರ್ಗ್ಯಾನಿಕ್ ಪೊಟ್ಯಾಶು ಸಿಗೋದ್ರಿಂದ ಸೆಟ್ಟಿಂಗಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಅಥವಾ ನೀವು ಸಪ್ರೇಟ್ ಮಾಡೋಂಗಿದ್ರೆ 50 to 34 ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಬೋರಾನು, ಜಿಂಕು ಈ ಕಾಂಬಿನೇಷನ್ ಮಾಡೋದ್ರಿಂದ ನಿಮಗೆ ಸೆಟ್ಟಿಂಗು ಚೆನ್ನಾಗಾಗುತ್ತೆ. ನೀವು ಕೆಮಿಕಲ್ಲು ಸಪ್ರೇಟಾಗಿ ಮಾಡ್ಕೊಳಂಗಿದ್ರೆ ಸಪ್ರೇಟಾಗಿ ಮಾಡ್ಕೊಂಬಿಡ್ರಿ. ಈ ಡೆಲಿಗೇಟು, ಟಿಲ್ಟು, ಒಂದು ಫಂಗಿಸೈಡ್, ಕಾಂಟ್ಯಾಕ್ಟ್ ಒಂದು ಫಂಗಿಸೈಡ್ ಹಾಕೊಂಬಿಟ್ಟು ಮಾಡ್ಕೊಳ್ರಿ. ನೆಕ್ಸ್ಟ್ ನೀವು ನ್ಯೂಟ್ರೆಂಟನ್ನು ಸಪ್ರೇಟಾಗಿ ಮಾಡೋಂಗಿದ್ರೆ ಈ 50 to 34 ಅದ್ರ ಜೊತೆಗೆ ಜಿಂಕು, ಬೋರಾನು, ಎಚಿಲೇಟೆಡ್ ಜಿಂಕು, ಬೋರಾನು ಈ ಕಾಂಬಿನೇಷನ್ ಮಾಡೋದ್ರಿಂದ ನಿಮಗೆ ಸೆಟ್ಟಿಂಗ್ ಚೆನ್ನಾಗುತ್ತೆ. ಅಥವಾ ಇದ್ರೊಳಗೆ ಹಾಕೊಳ್ಳಂಗಿದ್ರೆ ಈ JU ಪೊಟ್ಯಾಶ್ನ ಯೂಸ್ ಮಾಡ್ಬೋದು. ಓಕೆ, ಅದೇನು ಅಷ್ಟೊಂದು ರಿಯಾಕ್ಟಿವ್ ಇಲ್ಲ. ಈ ಥರ ಈ ಸೆಟ್ಟಿಂಗ್ ಆಗೋ ಟೈಮ್ನಲ್ಲಿ ದಯವಿಟ್ಟು ಈ ಥರ ಚಿಗುರುಗಳ್ನ ಇಟ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ನಿಮಗೆ ಹೂವಕ್ಕೆ ಹೋಗೋ ಎನರ್ಜಿ ಎಲ್ಲ ಬಂದ್ಬಿಟ್ಟು ಈ ಚಿಗುರು, ನಿಮ್ಗೆ ಹೂವಕ್ಕಿಂತ ಜಾಸ್ತಿ ಶಕ್ತಿ ಈ ಚಿಗುರು ಎಳೆಯೋದು ಗೊತ್ತಾ. ಇದು ಒಂದೇ ಒಂದು ಚಿಗುರು ಬರೋದ್ರಿಂದ ಈ ಗಿಡಕ್ಕೆ ಏನು ಫೋಟೋಸಿಂಥಸಿಸ್ ಮಾಡಿ ರೆಡಿ ಮಾಡಿರುತ್ತೋ ಅದು ಕಾಯಿಗೆ, ಹೂವಕ್ಕೆ ಕೊಡೋ ಶಕ್ತಿ ಎಲ್ಲ ಚಿಗುರು ಎಳೆದ್ಬಿಟ್ಟು ಚಿಗುರು ಬೆಳವಣಿಗೆ ಆಗೋಕ್ಕೆ ಆ ಹೂವದ್ದು ಶಕ್ತಿ ಎಲ್ಲ ಇದು ಎಳ್ಕೊಂಬಿಟ್ಟು ಹೂವು ಅಲ್ಲಿ ಸೆಟ್ಟಿಂಗ್ ಆಗಿಲ್ದಂಗೆ, ಸೈಜ್ ಕಡಿಮೆ ಬರ್ದಂಗೆ ಈ ಥರ ಮಾಡುತ್ತೆ. ಅದಕ್ಕೋಸ್ಕರ ಈ ಚಿಗುರುಗಳ್ನ ಕಿತ್ಕೊಳ್ರಿ ಸೆಟ್ಟಿಂಗ್ ಆಗೋ ತನಕ. ಮತ್ತು ಈ ವಾಟರ್ ಶೂಟು ಕೂಡ ನೀವು ಬಿಡ್ಕೊಳ್ಳೇಬೇಡ್ರಿ. ಇವು ಎನರ್ಜಿ ಲಾಸ್ ಮಾಡುತ್ತೆ. ಅಂದರೆ ಈ ಗಿಡ ಏನು ಶಕ್ತಿ ಇರುತ್ತೋ ಅದನ್ನು ಲಾಸ್ ಮಾಡಿಬಿಟ್ಟು ಹೂವು ಬರ್ದಿಲ್ದಂಗೆ, ಇಲ್ಲ ಗಂಡು ಹೂವು ಬರೋಂಗೆ ಈ ಥರ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಚಿಗುರುಗಳ್ನ ತಗೊಂಬಿಟ್ರೆ ಎನರ್ಜಿ ಸೇವ್ ಆಗ್ಬಿಟ್ಟು ಹೂವು ಸೈಜ್ ಬರೋದು, ಸೆಟ್ಟಿಂಗ್ ಆಗೋದು ಚೆನ್ನಾಗಾಗುತ್ತೆ.